ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ಎಂಎಂ ನಂದಿ ಭಾಷಾ ಸೇರಿದಂತೆ ಸಮುದಾಯದ ಪ್ರಮುಖರು ಮಾತನಾಡಿ, ಜಮಾತೆ ಅಹ್ಲೆ ಇಸ್ಲಾಂ ಸಂಘಟನೆ ವಕ್ಫ್ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ನಿಯಮಗಳನ್ನು ಗಾಳಿಗೆ ತೂರಿ 7 ವರ್ಷಗಳ ಕಾಲ ಒಬ್ಬರೇ ಅಧ್ಯಕ್ಷರಾಗಿ ಮುಂದುವರೆದಿರುವುದು ಕಾನೂನು ವಿರೋಧಿಯಾಗಿದೆ ಎಂದರು. ಅಲ್ಲದೆ ಕೋವಿಡ್ ಸಮಯದಲ್ಲಿ ಚುನಾವಣೆ ನಡೆಸಲು ಮುಂದಾಗಿದ್ದು, ಆ ಸಮಯದಲ್ಲಿ 60 ವರ್ಷ ಮೇಲ್ಪಟ್ಟವರು ಹೊರಬಾರದಂತೆ ಸರ್ಕಾರ ನಿಯಮ ವಿಧಿಸಿತ್ತು. ಹಾಗಾಗಿ ಚುನಾವಣೆ ನಡೆಯಲಿಲ್ಲ. ಇದೀಗ ಸರ್ವೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಚಿಕ್ಕಬಳ್ಳಾಪುರದ ಮುಸ್ಲಿಂ ಸಮುದಾಯದ ವ್ಯಕ್ತಿಯೊಬ್ಬರನ್ನ ಚುನಾವಣಾಧಿಕಾರಿಯಾಗಿ ನೇಮಿಸಿದ್ದು, ಅವರು ಒಂದು ವರ್ಗದ ಪರವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾರಣ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಮಾತೆ ಅಹ್ಲೆ ಇಸ್ಲಾಂ ಸಂಘಟನೆಯಲ್ಲಿ 10,000 ಮಂದಿಗೆ ಸದಸ್ಯತ್ವ ನೀಡಲು ಅವಕಾಶವಿದ್ದು, ಕೇವಲ 4,000 ಮಂದಿ ಸದಸ್ಯರನ್ನಿಟ್ಟುಕೊಂಡು ಚುನಾವಣೆಗೆ ಹೋಗಲು ಮುಂದಾಗಿದ್ದಾರೆ. ಹಾಗಾಗಿ ಈ ಕ್ರಮಗಳನ್ನು ಖಂಡಿಸಿ ನ್ಯಾಯಾಲಯದ ಮೊರೆ ಹೋಗಲಾಗಿದೆ. ಇದೀಗ ನೂತನ ಸದಸ್ಯತ್ವ ಮಾಡಬೇಕು, ನಂತರ ಮತ್ತೊಬ್ಬ ಚುನಾವಣಾಧಿಕಾರಿಯನ್ನ ನೇಮಿಸಿ ಚುನಾವಣೆ ನಡೆಸಬೇಕು ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ರು. ಸಂಸ್ಥೆಯ ಬೈಲಾ ನಿಯಮಗಳನ್ನು ಗಾಳಿಗೆ ತೂರಿ ಅವರಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಮತ ಹಾಕುವವರಿಗೆ ಮಾತ್ರ ಸದಸ್ಯತ್ವ ಮಾಡಿಸುತ್ತಾ ಅಧಿಕಾರ ಅನುಭವಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಸಮುದಾಯದ ಹಿತ ಗಾಳಿಗೆ ತೂರಿ ಭ್ರಷ್ಟಾಚಾರ ನಡೆಸುತ್ತಾ ಇರುವ ವ್ಯಕ್ತಿಗಳನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಬಾರದು. ಚುನಾವಣೆ ಪಾರದರ್ಶಕವಾಗಿ ನಡೆಯಲು ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಿಸಬೇಕು ಎಂದು ಆಗ್ರಹಿಸಿದ್ರು. ನಾನು ಆಗಲೇ ಹೇಳಿದೆ, ಪತ್ರಿಕಾಗೋಷ್ಠಿಯಲ್ಲೇ ಹೇಳಿದೆ, ಇದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ನಗರದ ನಮ್ಮ ಅಲ್ಪಸಂಖ್ಯಾತರ ಒಂದು ಸಂಸ್ಥೆ ಜಮಾತೆ ಅಹ್ಲೆ ಇಸ್ಲಾಂ ಅಂತೇಳ್ಬಿಟ್ಟು, ಇದಕ್ಕೆ ಒಂದು 10 ವರ್ಷಗಳಿಂದ ಚುನಾವಣೆ ನಡೆಯದೆ ಆಡಳಿತ ಅಧಿಕಾರಿಗಳಾಗಿ ಸಾಕಷ್ಟು ಜನ ಕಾಲಾವಕಾಶವನ್ನು ತಗೊಂಡು ನಡೆಸ್ಕೊಳ್ತಾ ಬರ್ತಾಯಿದ್ರು. ಇದನ್ನು ಪ್ರಶ್ನಿಸಿ ನಾವು ನ್ಯಾಯಾಲಯ ಮೊರೆ ಹೋಗಿ ಇದಕ್ಕೆ ತಡೆಯಾಜ್ಞೆ ತಂದಿದ್ವಿ. ಯಾಕೆ ಅಂದರೆ ಚುನಾವಣೆಗೆ ಸದಸ್ಯತ್ವ ನೋಂದಣಿ ಮಾಡೋದಕ್ಕೆ ಏನು ಆದೇಶ ರಾಜ್ಯ ವಕ್ಫ್ ಮಂಡಳಿ ಮಾಡಿತ್ತು, ಅದಕ್ಕೆ ಕಾಲಾವಕಾಶ ಬಹಳಷ್ಟು ಕಡಿಮೆ ಕೊಟ್ಟಿದ್ದರು. ಇದಕ್ಕೆ ಹೆಚ್ಚಿನ ಕಾಲಾವಕಾಶ ಕೊಡಬೇಕು ಅಂತೇಳ್ಬಿಟ್ಟು ನಾವು ರಾಜ್ಯ ವಕ್ಫ್ ಮಂಡಳಿ ಕೇಳಿದ್ವಿ. ಆದರೆ ನಮಗೆ ಯಾರಿಗೂ ಸ್ಪಂದಿಸಿದೆ. ಕೆಲವು ಅಧಿಕಾರಿಗಳ ಒಂದು ಪ್ರಭಾವದಿಂದ, ಕೆಲವು ಮುಖಂಡರುಗಳ ಪ್ರಭಾವದಿಂದ ಇಲ್ಲಿ ಕೆಲವರು ಅಧಿಕಾರಿಗಳು ಅವರಿಗೆ ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿ ಕೇವಲ ಒಂದು 2,500 ಸದಸ್ಯತ್ವ ಮಾಡೋದ್ರ ಮುಖಾಂತರ ಚುನಾವಣೆ ಘೋಷಣೆ ಮಾಡಿಬಿಟ್ಟಿದ್ರು. ಮುಖ್ಯವಾಗಿ ಸಂಘದ ಸದಸ್ಯತ್ವ ಶುಲ್ಕ 50 ರೂಪಾಯಿಯಿಂದ ಏಕಾಏಕಿ 250 ರೂಪಾಯಿಗೆ ಏರಿಸಲಾಗಿದೆ. ಇದರಿಂದ ಬಡವರು ಸದಸ್ಯತ್ವ ಮಾಡಿಸಲು ಹಿಂದೇಟು ಹಾಕುವಂತಾಗಿದೆ. ಬಡವರಿಗೆ ಸಂಸ್ಥೆಯ ಯಾವುದೇ ಅಭಿವೃದ್ಧಿ ಯೋಜನೆಗಳು ದೊರೆಯಬಾರದು ಎಂಬ ದುರುದ್ದೇಶದಿಂದ ಸದಸ್ಯತ್ವ ಶುಲ್ಕ ಏರಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅಮಾನುಲ್ಲಾ ಸಾಹೇಬ್, ಇಬ್ರಾಹಿಂ, ಹಶೀಂ ಬನ್ನೂರ್, ಅಬೂಬಕರ್, ಫಜವುಲ್ಲಾ, ನವಾಜ್, ಅಬ್ಬಾಸ್ ಇನ್ನೂ ಹಲವರು ಹಾಜರಿದ್ರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.